ನೋಡವ, ಹಠ ಮಾಡಬೇಡ, ನನ್ನ ಮಾತು ಕೇಳು. ಪುಟ್ಟಿ ಮದುವೆಗೆ ಏನು ಒಪ್ಕೊ ಹೇಳ್ತೀನಿ. ಓಕನೆ ತೋಪಿ, ನನ್ನ ಮಾತು ಕೇಳು, ಸುಮ್ಕೆ ಮದುವೆಗೆ ಒಪ್ಕೊಬಿಡು. ಅಲ್ಲ ಕಣಿ, ನಿಮ್ಗೆ ಏನು ಅರ್ಥ ಆಯ್ತೈತೋ ಇಲ್ವೋ? ಈಗ ಅಲ್ಲ, ನಿಂಗಮ್ಮ ಪುಟ್ಟಿಗಿಂತವ ಏಟು ವರ್ಷ ದೊಡ್ಡವಳು ಹೇಳಿ. ನಿಂಗಮ್ಮನ ಬಿಟ್ಬಿಟ್ಟು ಪುಟ್ಟಿಗೆ ಮದುವೆ ಮಾಡೋಕ್ಕಾಯ್ತದೇನಿ? ಜನ ಏನಂತಾರಿ? ನಮ್ಮನೆ ಮರ್ಯಾದೆಯ ನಾವೇ ಕಳ್ಕೊಂಡಂಗೆ ಆಗಕ್ಕಿಲ್ವೇ? ಅವನೇನೋ ಇವಳನ್ನ ಬಿಟ್ಟು ಅವಳನ್ನ ಮೆಚ್ಕೊಂಡವನೇ ಅಂತ ನಾವು ಇವಳನ್ನ ಮಾಡ್ಕೊಳಕ್ಕಾಯ್ತತೆ? ಸುಮ್ಕಿರಿ ನೀವು. ಇವಳ ಅಮ್ಮನ ಇವಳಿಗೆ ಯಾರು ಹೇಳ್ತಾರೆ? ಹೋಗತ್ತಾಗಿ ನನಗೂ ಸಾಕಾಗಿ ಹೋಗದೆ, ಬೇವರ್ಸಿಲ್ ಹೇಳಿದ್ನೇ ಅರ್ಥ ಮಾಡ್ಕೊಳಕಲ್ಲ. ಅಲ್ಲ ಕಣವ, ನೀನೇ ಯಾವ ಹೊಸ ಯೋಚನೆ ಮಾಡು. ಈಗ ಹುಡುಗ ಗೌರ್ಮೆಂಟ್ ಕೆಲಸದಾಗ ಅವನೇ, ಮನೆ ಕಡೆ ಭಾರಿ ಸಂದಾಕ ವರ್ಕರವ, ವರದಕ್ಷಿಣೆ ಗಿರ್ದಕ್ಷಿಣೆ ಏನು ಬೇಡ ಅಂತವ್ರೆ. ಹೆಂಗೂ ಪುಟ್ಟಕ್ಕನ್ ಕೇಳ್ತಾವ್ರಲ್ಲ, ಪುಟ್ಟಕ್ಕನ್ ಮಾಡ್ಕೊಡೋಣ ಬಿಡು. ನಿಂಗಕ್ಕಂಗೆ ಯಾವ್ದಾರ ಗಂಡು ಬಂದರೆ ಆಮೇಲೆ ನಿಧಾನಕ್ಕೆ ಮಾಡಿದ್ರಾಯ್ತು, ಏನಾಯ್ತತೆ? ಈಗ ಅದಕ್ಕಾಗಿ ಇವ್ರನ್ನ ಬಿಟ್ಟು ಕುತ್ಕೊಳಕಾಯ್ತತೆ? ಹುಡುಗ ಬೇರೆ ಮೆಚ್ಕೊಂಡವನಂತೆ ಗೌರಕ್ಕನ್ ನೋಡಿ, ಒಳ್ಳೇದೇ ಆಯ್ತಲ್ಲ. ನೀನು ಎಲ್ಲದಕ್ಕೂ ಹಿಂಗಂದ್ರೆ ಹೆಂಗವ? ನಿನಗೆ ಏನು ತಿಳಿತದ್ಲ? ನೀನು ಹಂಗೆ ಮಾತಾಡ್ತೀಯಲ್ಲ, ನನಗೆ ಬುದ್ಧಿ ಹೇಳಕ್ ಬರ್ತೀಯಲ್ಲ. ನನಗೇನು ಪುಟ್ಟಿ ಮೇಲೆ ಕೋಪ ಇಲ್ಲ ಕಣಪ್ಪ, ಅವಳುವೇ ನನ್ನ ಮಗಳಯ್ಯ. ನಾನು ಹೇಳೋದು ಏನು ಅಂದರೆ, ಅವಳು ಇನ್ನು ನಿಂಗಮ್ಮಗಿಂತವ ಸಣ್ಣವಳು. ಅವಳಿಗೆ ಇವತ್ತಿಲ್ಲ ಅಂದ್ರೆ ನಾಳೆ ಕಾರವ ಬೇರೆ ಗಂಡು ಬಂದು ಮದುವೆ ಮಾಡ್ತೀವಿ, ಅದ್ರಾಗೇನಿಲ್ಲ. ಒಳ್ಳೆ ಹುಡುಗನೇ ಬಂದು ಮಾಡ್ಕೊಂಡು ಹೋಯ್ತಾನೆ, ಯಾರಿಗೆ ಗೊತ್ತು? ಅವಳು ಎಲ್ಲ ಭಂಗ ಮಾಡ್ಕೊಂಡು ಮನೆ ಹತ್ರ ಚೆನ್ನಾಗಿರೋ ನೋಡಿ ನೋಡೋಕ್ಕೂ ಸಂದಾಕೊಳ್ಳಲ್ಲ, ಯಾವನಾರ ಬಂದು ಕಟ್ಕೊಯ್ತಾನೆ, ಅದ್ರಾಗೇನಿಲ್ಲ. ಈ ಲೌಡಿ ಹಿಂಗೆ ಮಾಡ್ಕೊಂಡು ಕೂತವಳಲ್ಲ, ಇವಳನ್ನ ಯಾರಾಗಬೇಕು ಹೇಳು? ಈಗ ಇವಳನ್ನ ಬಿಟ್ಟು ಮೊದಲೇ ಇವಳಿಗೆ ಮದುವೆ ಆಗೋದೇ ಕಷ್ಟ, ಅರ್ಸಂಟ. ಅದ್ರೊಳಗೆ ಇವಳನ್ನ ಬಿಟ್ಟು ನಾವೇನಾರ ಪುಟ್ಟಿಗೆ ಮದುವೆ ಮಾಡಿದರೆ ಇವಳು ಜೀವನ ಪರ್ಯಂತ ಮನೇಲೆ ಕುತ್ಕೊಬಿಡ್ತಾರೆ ಕಣ್ಲ. ಅದೇ ನನ್ನ ಚಿಂತೆ, ಬೇರೆ ಇನ್ನೇನು ಇಲ್ಲ. ಹೊಸಿ ಅರ್ಥ ಮಾಡ್ಕ. ನಾನೇನು ಸುಮ್ಕೆ ಹೇಳ್ತಾ ಇಲ್ಲ ಕಣಪ್ಪ ಮಹೇಶ, ನನಗೂ ಗೊತ್ತಾಯ್ತತೆ. ಇದೊಂದು ವಿಷಯ ಇಲ್ಲ ಅಂತಿದ್ದರೆ ನಾನು ತಲೆನೇ ಕೆಡ್ಸ್ಕೊತಿತ್ತಿಲ್ಲ. ಈಗ ಈ ಲೌಡಿ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡಿರೋ ಹೊತ್ತಿಗೆ ಏನೇ ಆಗಲಿ ಹಂಗೆ ಮಾಡ್ಕೊಳ್ಳಿ ಬಿಡ್ಲಿ, ಮನೇಲಿ ದೊಡ್ಡ ಮಗಳನ್ನ ಬಿಟ್ಟು ಚಿಕ್ಕ ಮಕ್ಳನ್ನ ಹೆಂಗೆ ಮದುವೆ ಮಾಡೋಕ್ಕಾಯ್ತದೆ? ನೀನೇ ಹೇಳಪ್ಪ. ನೋಡೆ ತೋಪಿ, ಅವಳಿಗೆ ಒಪ್ಕೊಳ್ಳಿಲ್ಲ ಅಂದರೆ ಅದು ಅವಳ ಹಣೆ ಬರ. ಅದು ಅವಳಿಂದ ಅವಳಾಗೆ ಮಾಡ್ಕೊಂಡಿರೋದು, ನಾನು ನೀನು ಮಾಡಿರೋದಲ್ಲ, ಇಲ್ಲ ಬಂದು ನೋಡಿರೋ ಹುಡುಗ ಮಾಡಿರೋದಲ್ಲ. ಇವಳ ಬಗ್ಗೆನೇ ಊರ ಜನಗಳು ಒಳ್ಳೆ ಮಾತಾಡಿದ್ದಿದ್ರೆ ಆ ಹುಡುಗ ಯಾಕೆ ಇವಳನ್ನ ಕೇಳಿರೋನು? ಇವಳು ನೋಡಿ ಮೆಚ್ಕೊಂಡಿರ್ಬೋದು ಅವನು. ಇವಳ ಮನ್ಸಿಗೆ ಬರದೇ ಇರೋದಕ್ಕೆ, ಇವಳ ಬಗ್ಗೆ ಕೇಳಿರೋದಕ್ಕೆ ಅವನಿಗೆ ಇವಳ ಮನಸ್ಸಿಗೆ ಇಳಿದಿಲ್ಲ. ಇವಳು ಮನುಷ್ಯರಿಗೆ ಅದೇನೋ ಹೇಳ್ತಾರಲ್ಲ, ಅನ್ನ ಬೆಂದೈತೋ ಇಲ್ವೋ ಅಂತ ಒಂದು ಅಗುಳ್ಳ ಈಚಕ್ಕೆ ನೋಡ್ದೆ ಇಟ್ಕೆ ಗೊತ್ತಾಗ್ಬಿಡ್ತದಂತೆ. ಹಂಗೆ ಮನುಷ್ಯರು ಮಖ ನೋಡ್ತಿದ್ದಂಗೆ ಇವ್ರು ಎಂಥವ್ರು ಏನು, ಇವ್ರಿಗೆ ಏಟ್ ತಿಳಿತತೆ, ಇವ್ರು ಏಟ್ ಚಾಣಾಕ್ಷ ಅವರೇ ಅನ್ನೋದೆಲ್ಲವ ಗೊತ್ತಾಗ್ಬಿಡ್ತದೆ. ಇವಳು ಹಂಗಿದ್ದಿದ್ರೆ ಅವನು ಒಪ್ಕೊಂಡಿರೋನೋ ಏನೋ? ಅವಳಿಗಿಲ್ಲ, ಅದು ಅವಳಿಗಲ್ಲಿಗ ಋಣ ಇಲ್ಲ ಅಂತ ಆಯ್ತು. ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಇದ್ಮೇಲೆ ಅವಳಿಗೂ ಯಾರೋ ಒಬ್ಬ ಇದ್ದೇ ಇರ್ತಾನೆ ಬಿಡು. ಅವನು ಬರೋವರೆಗೂ ಕಾಯ್ಕೊಂಡು ಈ ಹುಡುಗಿ ಜೀವನನು ಯಾಕೆ ಹಾಳು ಮಾಡಬೇಕು? ನೀನು ಸುಮ್ಕೆ ಹ್ಞೂ ಅಂದ್ಬಿಡು, ಆತಾಗಿ ಹುಡುಗಿನ ಮಾಡಿಕೊಟ್ಟು ಬಿಡೋಣ. ನೀವು ಹೇಳೋದು ನನಗೆ ತಿಳಿತೈತೆ ಕಣಿ, ಆದರೆ ಯಾಕೋ ಒಂಥರ ಮನಸ್ಸು ನನಗೆ ಒಪ್ಪಲ್ದು. ಏನು ಮಾಡೋಣ ಅಂತಲೇ ನನಗೆ ತಿಳಿತಾ ಇಲ್ಲ. ಅವ್ವ, ನೀನು ಸುಮ್ಕೆ ಒಂದು ಮಾತು ಹೇಳ್ತೀನಿ ಕೇಳು. ಸುಮ್ಕೆ ಪುಟ್ಟಿನ ಮಾಡಿಕೊಟ್ಬಿಡು. ಯಾಕೆಂದರೆ ಈಗ ನಿಂಗಮ್ಮನಾಗಿದ್ರೂ ಸಂತೋಷಯ. ನಾನು ಅದಕ್ಕೆ ನಿಂಗಮ್ಮನ್ನೇ ಮೆಚ್ಕೊಂಡು ಅವಳನ್ನೇ ಆಗಿದ್ದಿದ್ರೆ ನನಗೆ ಇನ್ನೂ ಖುಷಿಯಾಗಿರೋದು. ಈಗ ಹುಡುಗ ಬೇಡ ಅಂತವನೆ, ಅವನು ಪುಟ್ಟಿನ ನೋಡಿ ಮನ್ಸಾರಯ್ಯ ಇಷ್ಟಪಟ್ಟವನೆ ಅಂದರೆ ಸಂದಾಕ್ ನೋಡ್ಕೊತಾನೆ ಕಣವ. ಸುಮ್ಕೆ ಆ ಹುಡುಗಿನ ಮಾಡಿಕೊಟ್ಬಿಡು. ಈಗ ನಿಂಗಮ್ಮಂಗೆ ಅವಳಿಗೂ ಒಂದು ಗಂಡು ಅಂತ ಇರ್ತತೆ, ಅವಳಿಗೂ ಮದುವೆ ಮಾಡಿದಾಯ್ತು. ಯಾರು ಮದುವೆ ಮಾಡಿದಾಗ ಮನೇಲಿಟ್ಕೋತೀವಿ ಅಂತ ಹೇಳ್ತಾ ಇಲ್ಲ. ನಿಂಗಮ್ಮಂಗೆ ಅಂತ ಒಬ್ಬ ಹುಡುಗ ಇರ್ತಾನೆ ಅಪ್ಪೇಳ ಹಂಗೆ, ಅವನು ಬರೋವರೆಗೂ ಇವಳನ್ನ ಪುಟ್ಟಿನ ಇಟ್ಕೊಂಡು ಕಾಯಿಸೋದ್ರ ಬದಲು ಅವ್ವ ಹೆಂಗೋ ಚಿಂದಂತ ಹುಡುಗ ಕಣವ. ಕೇಳ್ತಾವನೆ, ನಿನ್ನ ದಮ್ಮಯ್ಯ ಅಂತೀನಿ, ಮಾಡಿಕೊಟ್ಬಿಡವ ಆತಾಗಿ. ಆ ಹುಡುಗಿ ನೆಮ್ಮದಿಯಾಗಿರ್ತದೆ ಕಣವ. ಅಲ್ಲ ಕಣವ, ನೀನು ಹೇಳೋದು ಸರಿನಯ್ಯ. ನನಗೇನು ಪುಟ್ಟಿನ ಮಾಡಿಕೊಡ್ಬಾರ್ದು ಅಂತಲ್ಲ ಕಣವ. ಇವತ್ತಿನ ಇದಕ್ಕೆ ಒಪ್ಕೊಬಿಟ್ರೆ ಇವಳು ಮನೇಲೇ ಕೂರಂಗೆ ಆಗ್ಬಿಟ್ರೆ ಏನು ಮಾಡೋದು ಅನ್ನೋದು ಆಟೆ ನನ್ನ ಚಿಂತೆ. ಏನು ಮಾಡೋಣ ಏನಾದರೂ ತಿಳಿತಾ ಇಲ್ವಲ್ಲ. ಅಯ್ಯೋ, ಏನು ಮಾಡೋದು ಇವಾಗ? ಮಾಡ್ದೆ ಹೋದ್ರೆ ಒಳ್ಳೆ ಹುಡುಗ ಕೈ ತಪ್ಪೋಯ್ತಾನೆ, ಮಾಡಿದರೆ ಎಲ್ಲಿ ಜೀವನ ಪರ್ಯಂತ ಹೇಳಿ ಮನೇಲೇ ಕೂತ್ಕೊಬಿಡ್ತಾಳೋ ಅನ್ನೋದು ನನ್ನ ಚಿಂತೆ ಕಣವ. ಏನು ಮಾಡಲಿ ಹೇಳು? ಅವ್ವ, ನೀನು ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಬೇಡ. ಅಕಸ್ಮಾತ್ ನಿಂಗಕ್ಕಂಗೆ ಮದುವೆನೇ ಆಗಲಿಲ್ಲ, ಜೀವನ ಪರ್ಯಂತ ಮನೇಲೆ ಕೂತ್ಲು ಅಂದ್ರೂ ನಾನು ನೋಡ್ಕೊತೀನಿ ಕಣವ. ನಾನು ನಮ್ಮ ಅಕ್ಕ ಅಲ್ಲ, ನಮ್ಮ ಅವ್ವ ಅನ್ಕೊಂಡು ನೋಡ್ಕೊತೀನಿ. ನಿನಗೆ ಯಾಕೆ? ನೀನು ಸುಮ್ಮನೆ ಪುಟ್ಟಕ್ಕನ ಮದುವೆ ಮಾಡ್ಬಿಡವ. ಹುಡುಗನು ಭಾರಿ ಸಂದಾಕ ಅನ್ಕಣವ, ಮಾಡವ. ಅಲ್ಲ, ಇವರೆಲ್ಲ ನನ್ನ ಒಡ ಹುಡ್ತವ್ರ. ಒಬ್ರಿಗಾರ ನನ್ನ ಮೇಲೆ ಚಿಂತೆನೇ ಆಗಲಿ ಪ್ರೀತಿನೇ ಆಗಲಿ ಇಲ್ವಲ್ಲ. ನನ್ನ ಜೀವನದ ಬಗ್ಗೆ ಒಬ್ರು ಮಾತಾಡ್ತಾ ಇಲ್ಲ. ಎಲ್ಲ ಬರೀ ಆ ಪುಟ್ಟಿ ಹಂಗ್ ಮಾಡು ಹಿಂಗ್ ಮಾಡು, ಹುಡುಗ ಕೈ ತಪ್ಪಾಯ್ತಾನೆ, ನಮ್ಮ ಪುಟ್ಟಿ ಒಳ್ಳೆಯವ್ರು ಬರೀ ಇದೇ ಆಗೋಯ್ತಲ್ಲ. ಇವ್ರ ಕಡೆಗೆಲ್ಲ ನನ್ನ ಮನುಷ್ಯಂಗೆ ಕಾಣ್ತಾ ಇಲ್ವೇ? ಓ ದೇವ್ರೆ, ಇಲ್ಲ ಯಾಕೋ ನಮ್ಮವ್ವ ನಚ್ಕೊಂಡ್ರೆ ಕೆಲಸ ಆಗಕ್ಕಿಲ್ಲ. ಹ್ಞೂ ಅಂದ್ರು ಹ್ಞೂ ಅಂದ್ಬಿಟ್ಲೆ, ಆಮೇಲೆ ಏನು ಮಾಡೋಕ್ಕಾಗಿಲ್ಲ. ನೋಡ್ತೀನಿ, ಇವ್ರೇನಾರ ಹಿಂಗೆ ಮಾಡ್ತಾ ಇದ್ರೆ ನಾನೇ ಹೋಗಿ ಏನಾರ ಒಂದು
ಇದ್ಯಾಕಪ್ಪ ಎಲ್ಲರೂ ಒಳ್ಳೆ ಪಂಚಾಯತಿ ಕಟ್ಟಲ್ಲಿ ನಿಂತವ್ರೆ ಏನಾಯ್ತ ಕಾಣಲ್ಲ. ಏನು ಹುಡುಗನ ಮನೆಯವ್ರು ಒಪ್ಕೊಂಡ್ರ ಕಣೆ ಇಲ್ವೋ ಕಣೆ ನಮ್ಮ ನಿಂಗಕ್ಕನ್ನ? ಹಾ ಮಾದೇಶ ಬಂದ. ಇವನು ಹೇಳ್ತಾನೆ ಈಗ ಬೇಡ ನಿಂಗಕ್ಕ ನನಗಿಂತ ದೊಡ್ಡವಳು, ಪುಟ್ಟಿ ಆದ್ರೆ ನಮ್ಮ ಮಾದೇಶಗಿಂತ ಚಿಕ್ಕವಳು. ಹಂಗಾಗಿ ಇವನು ಹೇಳ್ತಾನೆ ಫಸ್ಟ್ ನಿಂಗಕ್ಕಂಗೆ ಮಾಡಿ ಆಮೇಲೆ ಪುಟ್ಟಿಗೆ ಮಾಡಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ ಅಂತ ಇವನಾರ ಹೇಳ್ತಾನೆ ನೋಡು ಬಂದ. ಅವ್ವ ಯಾಕೆ ಎಲ್ಲರೂ ಹಿಂಗೆ ನಿಂತಿದ್ದೀರ ಮನೆ ಒಳಗೆ? ಒಳ್ಳೆ ಸುತ್ತ ಪಂಚಾಯತಿ ಕಟ್ಟಲ್ಲಿ ನಿಂತಂಗೆ ಏನಾಯ್ತು ಅಣ್ಣ? ಅದು ಏನಾಯ್ತು ಗೊತ್ತಾ? ಇಷ್ಟಾಯ್ತು ಕಣಣ್ಣ. ಅದಕ್ಕೆ ಈಗ ಅಪ್ಪನುವೆ ಶಾಂತಕ್ಕನುವೆ ನಾನುವೆ ಪುಟ್ಟಕ್ಕನ್ನ ಹುಡುಗಂಗೆ ಮಾಡ್ಕೊಟ್ರಾಯ್ತು. ನಿಂಗಕ್ಕಂಗೆ ನೋಡೋಣ ಅವಳಿಗೆ ಯಾವ್ದಾರ ಗಂಡು ಬಂದರೆ ಆಮೇಲೆ ಮಾಡಿದ್ರಾಯ್ತು. ಈಗ ಪುಟ್ಟಕ್ಕನ ಮಾಡ್ಕೊಡೋಣ ಅಂತ ನಾವು. ಅವ್ವ ನೋಡಿದ್ರೆ ಬಿಲ್ಕುಲ್ ಬೇಡವೇ ಬೇಡ ಅಂತ ನಿಂತವಳು. ಅದಕ್ಕೆ ಹೇಳ್ತಾ ಇದೀವಪ್ಪ. ನೋಡು ಏನು ನೀನು ಹೇಳು ವಸಿಯ. ಹೌದಾ ಹುಡ್ಗ ಹಂಗಂದ? ಥೋ ಎಂಥ ಕೆಲಸ ಆಯಿತು ನೋಡ್ದ ನಾನು ಹೇಳಲ್ವಾ ಮಾದೇಶಂಗೆ ಇವೆಲ್ಲ ಹಿಡಿಯಕ್ಕಲ್ಲ, ಅವನ್ ಬೇಡ ಅಂತ ನೋಡಿವಾಗ. ನೋಡ್ಲಾ ಮದೇಶ ನೀನಂತೀಯ ವಸಿಯ ಲೌಡಿಗೆ ಬುದ್ಧಿ ಹೇಳು. ಏಟೆಳಿದು ತಡೆಗೆ ಹೋಗಕ್ಕಲ್ಲ ಅವಳಿಗೆ. ನನಗಂತೂ 7 ಸಾಕಾಗೋಗೈತಿ. ಅಲ್ಲ ಕಣಪ್ಪ ಈಗ ಅವು ಹೇಳೋದು ಒಂಥರ ಸರಿನೇಯ. ಏನು ಈಗ ಏನು ಮಾಡೋದು ಅಂತಲೂ ತಿಳಿತಾ ಇಲ್ಲ ಹೋಗತ್ತಾಗಿ. ಹ್ಞೂ ನೋಡಪ್ಪ ನಿನ್ಗಾರ ತಿಳಿತು. ಇಟ ಗಂಟ ಇವ್ರು ಯಾರಿಗೂ ಏಟ್ ಹೇಳಿದ್ರು ಕಿವಿಗೆ ಹಾಕತ್ತಾ ಇಲ್ಲಕಲ್ಲ ಮಾದೇಶ. ನನಗೂ 7 ಸಾಕಾಗೋಯ್ತು. ಅದು ಹೆಂಗೆ ಹೇಳು, ದೊಡ್ಡವಳು ಬಿಟ್ಟು ಸಣ್ಣವಳು ಮಾಡ್ಕೊಳಕ್ಕೆ ಆದಿತ್ತೆ? ಅದು ಅವಳು ನಿನ್ಕಿಂತ ಸಣ್ಣವಳು, ಇನ್ನು ಏನು ಅಂತ ವಯಸ್ಸಾಗದೆ ಬಿಡಪ್ಪ ಅನ್ನಂಗೇನಿಲ್ಲ. ಈಗ ದೊಡ್ಡವಳು ಮಡಿಕೊಂಡು ಅವಳು ಸಣ್ಣವಳನ್ನ ಮಾಡ್ಕೊಟ್ರೆ ನಾಳೆ ದಿನ ಇವಳು ಯಾರು ಬಂದು ಮದುವೆ ಆತಾರ ಮಾದೇಶ? ಹೇಳಿದ್ರು ಇವಕ್ಕೆ ತಲೆಗೆ ಹೋಗಲ್ದು ಅಪ್ಪ ಮಗಳಿಗೂ. ಅಲ್ಲ ಕಣವ ಈಗ ನೀನು ಹೇಳೋದು ಸರಿನೇಯ. ಆದರೆ ಹುಡುಗ ಪುಟ್ಟಿನ ಇಷ್ಟಪಟ್ಟವನೇ. ಈಗ ಪುಟ್ಟಿನ ಇಷ್ಟಪಟ್ಟ ಮೇಲೆ ನಿಂಗಕ್ಕನ ಮದುವೆ ಮಾಡ್ಕ ಅಂದರೆ ತಪ್ಪಾಯ್ತತೆ. ಆಮೇಲೆ ನಿಂಗಕ್ಕಂಗೆ ಕಣವ ಅವಳಿಗೆ ಯಾವ್ದಾರ ಗಂಡು ಬಂದರೆ ಮದುವೆ ಮಾಡಿದ್ರಾಯ್ತು. ಈಗ ಇವ್ರು ಕೇಳ್ತಾವ್ರೆಲ್ಲ ಮಾಡ್ಕೊಡೋಣ ಬಿಡು. ವರದಕ್ಷಿಣೆ ಕೊಡೋಂಗಿಲ್ಲ ಏನಿಲ್ಲ, ಮನೆ ಕಡೆ ಜೋರಾಗಿ ಅವರಂತೆ. ಯಾಕೆ ಬಿಡ್ಬೇಕವ್ವ? ನನಗೂ ಮೊದ್ಲಂಗೆ ಅನ್ನಿಸ್ತು. ಆಮೇಲೆ ಕೋಸಿ ನೀನು ಯೋಚನೆ ಮಾಡು, ಪುಟ್ರು ಸಿಕ್ಕಾರಾ? ನೀನು ಎಲ್ಲ ಮಾದೇಶ ನೀನು ಉಲ್ಟಾ ಹೊಡೆದ್ಬಿಟ್ಟೆ ಅಲ್ಲ. ಅಯ್ಯೋ ದೇವ್ರೆ ಹೋಗತ್ತಾಗಿ. ಈ ಮನೇಲಿ ನನಗೆ ಅಂತ ಯಾರೂ ಇಲ್ಲ, ಎಲ್ಲ ಬರೀ ಅವಳ ಕಡಿಕೆಯ. ಮಾಡಿ ಒಂದಿನ ನನ್ನ ಬೆಲೆ ನಿಮಗೆ ಗೊತ್ತಾಯ್ತತೆ. ಆದ್ರೆ ನಾನು ಮಾತ್ರ ಈ ಮದುವೆ ಆಗಿ ಬಿಡಕ್ಕಿಲ್ಲ ನೋಡಿ ಬಂತು. ಹಂಗಂತೀಯ? ಇನ್ನೇನು ಮಾಡೋಕ್ಕಾಯ್ತದಕ್ಕಪ್ಪ, ಅವಳ ಹಣೆ ಬರ್ದಲ್ಲಿ ಬರ್ದಂಗೆ ಆಯ್ತದೆ. ನಾನು ತಾನೇ ಇನ್ನೇನು ಮಾಡಲಿ? ನೋಡೋಣ. ಏನು ಹೇಳೋದಪ್ಪ, ನಂಗೆ ಏನು ಹೇಳೋಕ್ಕೂ ಗೊತ್ತಾಯ್ತಾ ಇಲ್ಲ. ಅವ್ವ ನೀನು ಇನ್ನೇನು ಹೇಳ್ಬೇಡ, ಸುಮ್ಕೆ ಹೂವನ್ಬಿಡು. ನಾನು ಹೇಳ್ತೀನಿ. ಅದು ಶಾಂತ ಸಾನು ಇಲ್ಲ ಸೂನು ಇಲ್ಲ. ಓಹೋ ಏನು ನೀನು ಹಂಗೆ ಆಗ್ಬಿಟ್ಟಲ್ಲವ? ಅಲ್ಲ ಕಣವ, ಅವರೆಲ್ಲ ಹೇಳಿದ್ರು ಅಂತ ಅಂದ್ಬಿಟ್ಟು ನೀನು ಸರಿ ಅನ್ನೋಕೋಯ್ತಾ ಇದೀಯಾ? ಇದು ನಿಂಗೆ ಸರಿಯೇ? ಅದು ಹೆಂಗವ? ನನ್ನನ್ನು ಬಿಟ್ಬಿಟ್ಟು ಪುಟ್ಟಿ ಮದುವೆ ಮಾಡ್ತೀರಾ? ನನಗಿಂತ 7 ವರ್ಷ ಚಿಕ್ಕಳವ ಅವಳು. ನನ್ನ ದೊಡ್ಡವಳನ್ನ ಬಿಟ್ಬಿಟ್ಟು ಅವಳನ್ನ ಮದುವೆ ಮಾಡಕ್ಕೆ ಇವ್ರು ಹೇಳಿದ್ಲು ಶಾಂತ ಎಲ್ಲವ ಅಂತ ಹ್ಞೂ ಅನ್ನೋಕೋಯ್ತಾ ಇದೀಯ ನೀನು? ಲೈ ನಮ್ಮ ಮರ್ಯಾದಿಲ್ದೊಳೆ ಬೇವರ್ಸಿಲ್ಲ ಹೊಡಿ. ನೀನು ಯಾಕೆ ಬಂದೆ? ನಿನ್ನ ಮಕ್ಕ ನೋಡಿದ್ರಾಗಕ್ಕಿಲ್ಲ ನನಗೆ. ನೀನೇನು ಮನುಷ್ಯನ ಏನು ನೀನು? ಥೂ ಈಟೆಲ್ಲ ಮಾಡ್ಕೊಂಡು ಮತ್ತೆ ಈಟ್ ಜನ ಇರ್ಬೇಕಾದ್ರೆ ಬಂದು ಹಿಂಗೆ ಬಾಯಿ ಹೊಡಿತಾ ಇದೆಯಲ್ಲ. ಮಾಡೋದೇ ಯಾಕರಣೆ? ನಾವು ಮಾಡ್ತೀವಿ, ಪುಟ್ಟಿನೇ ಕೊಟ್ಟು ಮದುವೆ ಮಾಡ್ತೀವಿ. ಏನು ಮಾಡ್ತೀವಿ ಅವಳು? ನಿನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ? ನಿನ್ನ ಮಕ್ಕ ಹೋಗೋಳಿಕೆ. ಯಾಕಪ್ಪ ಯಾಕಂಗ್ ಬೈತೀಯ? ಅಂತದ್ದು ಏನಾಗದೆ ಈಗ? ಆಯ್ತು ಏನೋ ಆಗೋಯ್ತು, ಅದೇ ಹಿಡ್ಕೊಂಡು ಎಳ್ದಾಡಿದ್ರೆ ಹೆಂಗಪ್ಪ? ನಮ್ಮ ಮನೆಯವರಾಗಿ ನೀವೇ ಹೆಂಗ್ ಮಾಡಿದ್ರೆ ಬೇರೆಯವ್ರಂಗ್ ಮಾಡಕ್ಕಿಲ್ಲ. ಆ ಹುಡುಗ ಬಂದು ನೋಡಿ ಒಪ್ಕೊಂಡು ಹೋಗ್ಲಿಲ್ಲ ಅಂದ ಮಾತ್ರಕ್ಕೆ ನೀವು ಪುಟ್ಟಿಗೆ ಕೊಟ್ಪದೆ ಮಾಡ್ಬಿಟ್ಟಿವೆ. ಹಂಗಾರೆ ನಾನೇ ನಿಮಗೆ ಮಗಳಲ್ವೇ? ಅದು ಹೆಂಗ್ ನನ್ನ ಮನೇಲಿದ್ದಂಗೆ ಅವಳನ್ನು ಕೊಟ್ಪದೆ ಮಾಡ್ತೀಯಪ್ಪ? ಅವ್ವ ನನ್ನ ಕೆಟ್ಟನೆ ಬಂದು ಕಣವ. ಇವ್ಳಿಗೆ ಯಾರು ಬಾಯ್ ಕೊಡಕ್ಕಾಯ್ತದೋ? ಹೇಳಿದೀನಿ ಬರಬೇಡ ಈಚೆಗೆ ನಿಮ್ಮ ಅಪ್ಪ ಇರುವಾಗ ಅಂತ. ಇಲ್ಲ ಬಾಯ್ ಬಡ್ಕೊಂಡು ಬಂದೇ ಬಿಟ್ಲು. ಆ ಮಗ ಸಿಟ್ಟು ಬಂದು ಏನಾರು ತಗ್ಗಿಗಂದು ಹೇಳಿದ್ರು ಆಯ್ತು. ನಿಜಿ ನಡಿ ಒಳಿಕೆ. ನಿಮ್ಮ ಅಪ್ಪ ಆಮೇಲೆ ಸಿಟ್ಟಲ್ಲಿ ಅಂತಾರೆ ತಗೊಂಡು ಹೇಳ್ಕಿರೋನು. ನಡಿ ಒಳಿಕೆ. ಏಯ್ ನಿಂಗಮ್ಮ ಮುಚ್ಚೆ ಬಾಯ್. ಏನು ಹೆಂಗ್ ಬೇಕು ಹಂಗೆ ಮಾತಾಡ್ತೀಯ ಅಪ್ಪ ಎಂತವ? ನೀನು ಯಾ ಸಿಮೆ ಕಲ್ತಿದ್ಯಾ? ನಡಿ ಒಳಗಡಿಕೆ. ಏನು ಹೆಣ್ಮಕ್ಳು ಏಟ್ರಾಗಿರ್ಬೇಕು ಅಟ್ರಾಗಿರ್ಬೇಕು, ಈಟ್ ಅದು ಮೀರಬಾರ್ದು. ಏಯ್ ನೀನೇನು ನನಗೆ ಹೇಳೋದು? ನೀನೇನು ನನಗೆ ಹೇಳೋದು ಅಂತ? ನೀನೇ ಗಂಡ ಮನೆ ಬಿಟ್ಕೊಂಡು ಇಲ್ಲಿ ಕೂತಿದ್ಯಾ? ನೀನು ನನಗೆ ಹೇಳಕ್ ಬತ್ತೀಯ? ನಾನು 10 ಮೀರಿದ್ದೀನೋ 5 ಮೀರಿದ್ದೀನೋ ಅದೆಲ್ಲ ನಿನಗೆ ಯಾಕೆ? ಸುಮ್ಕಿರು ನೀನು. ನಿನ್ನ ಜೀವನ
ಲೈ ನಿನ್ನ ಕಾಳು ಬಿದ್ದಾಗ ಅಲ್ಲಿ ಬಿಗಿ ಹಿಡಿದು ಮಾತಾಡು ತೆಗೆದು ಕುಕ್ಕರ್ಸ್ಬಿಟ್ಟ ನನಗೆ ನೀ ಸಿಮೆ ಬುದ್ಧಿ ಕಲ್ತಿದ್ಯಾ ನೀನು ಹೋಗ್ತಾಳಾಗ ಮಕ ಕೊಟ್ಟು ಮಾತಾಡ್ತೀಯಲ್ಲ ಹೇಳು ಬೇರೆ ಯಾರ ಆಗಿದ್ರೆ ಈ ಹಾಲು ಕೆಟ್ಟ ಮುಖ ಯಾರಿಗೂ ತೋರಿಸ್ಲೇ ಇರಲಿಲ್ಲ ಹಾಂ ಅವಳಿಗೆ ಏನಣ್ಣ ಹೇಳ್ತೇನೆ ನೀನು ಗಂಡು ಮನೆ ಬಿಟ್ಟು ಬಂದು ಕೂತವಳೆ ಅಂತ ಅವಳು ಗಂಡು ಮನೆ ಬಿಟ್ಟು ಬಂದು ಕೂತಿಲ್ಲ ಅವಳು ಗಂಡನ ಜೊತೆ ಒಂದು 2 ದಿನ ಇದ್ದಾಗ ಬಂದವಳೆ ಅವ್ಳಿಗೆ 7 ತಿನ್ಬೇಕು 6 ತಿನ್ ಇರ್ತಾಳೆ ಆಮ್ಯಾಕೆ ಹೋಯ್ತಾಳೆ ಹೆಂಗೆ ಗಂಡನ ಬಿಟ್ಟು ಬಂದಿಲ್ಲ ಕೂತಿಲ್ವಲ್ಲ ಇಲ್ಲ ಬೇರೆ ಅಂತಕೋ ಹೋಗಿ ಬಂದಿಲ್ಲ ತಾನೇ ನಿನ್ನಂಗೆ ನೀನೆಂತ ಬರ್ಗೆಟ್ಲೌಡಿ ಇರ್ಬೇಕು ನೀನು ಮಾತು ನನ್ನ ಬಾಯಲ್ಲಿ ಇಂಥ ಕೆಟ್ಟ ಮಾತು ಬರ್ಸ್ಬೇಡ ತಂದೆಯಾಗಿ ನಾವು ಇಂಥವೆಲ್ಲ ಮಾತಾಡಬಾರ್ದು ಏನು ಮಾಡ್ತೀಯ ನಿನ್ನ ಇಂಥ ಮಕ ನೋಡ್ಬಿಟ್ರೆ ಮೈಯೆಲ್ಲ ಉರ್ತದಲ್ಲ ಮಕ ಆಳು ಬಿದ್ದೋಗ ಹೋಗಿ ಒಳಗೆ ಹೋಗೋಣ ಫಸ್ಟು ಲೇ ನಿಂಗಮ್ಮ ನಿನಗೆ ಹಾಕದಲ್ಲವ ಹೋಗು ಹಿಂಗೆ ಬೈಸ್ಕೊಳ್ಳೋದ್ರ ಬದಲು ಸುಮ್ಕೆ ಒಳಗಿರೋಗು ನೋಡು ನಾವೇನೋ ಮಾತಾಡ್ತಾ ಇದ್ದೀವಿ ನಿನಗೆ ಯಾಕೆ ಸುಮ್ಕೆ ಬಾಯಿಗೆ ಏನು ಬತ್ತು ಅದೇ ಮಾತಾಡ್ತೀಯಲ್ಲ ಯಾವಾಗ ಬುದ್ಧಿ ಕಲಿತೀಯ ನೀನು ಹೋಗು ಆ ಹುಡುಗಿನಾರ ಸಂದಾಕಿರ್ತತೆ ಅವ್ನು ನಿನ್ನೆ ಒಪ್ಕೊಂಡಿದ್ರೆ ನಿನ್ನೆ ಮಾಡ್ತಾಯಿದ್ದು ಈಗ ಯಾರು ಮಾಡಲ್ಲ ಅಂತ ಹೇಳ್ತಾ ಇರೋದು ನಿನಗೆ ಅಂತ ತಾನೇ ಕರ್ಸಿತ್ತು ಅವ್ನು ಒಪ್ಕೊಂಡಿಲ್ಲ ಏನು ಮಾಡೋಕ್ಕಾಗ್ತದೆ ಯಾರು ಒಪ್ಕೋತಾರೋ ಅವ್ರಿಗೆ ಮಾಡೋದಪ್ಪ ನೀನು ಮಾತಾಡಬೇಡ ನೀನು ಮನೆ ಆಳಿ ಇದ್ದಂಗೆ ನೀನು ಮೆತ್ತಗೆ ಹೇಳೋದು ನೋಡಿ ಹೆಂಗೆ ಹೇಳ್ತಾಳೆ ಯಾರನ್ನ ಒಪ್ಕೋತಾನೆ ಅವ್ರಂತ ನನ್ನ ಮಗ ನನ್ನ ಒಪ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ಇವಳನ್ನು ಕೊಟ್ಟು ಮದುವೆ ಮಾಡ್ಬಿಟ್ಟಿರಾ ಯಾರು ಏನಂತಾರೆ ನಾಳೆ ದಿನ ಇವಳು ಮದುವೆ ಆದ್ರೆ ನನ್ನ ಯಾರು ಬಂದು ಮದುವೆ ಮಾಡ್ಕೊಯ್ತಾರೆ ಹೆಂಗೆ ಮಾತಾಡ್ತೀರ ನೋಡು ಬುದ್ಧಿ ಇದ್ದಾರ ನೀವುಗಳು ಹೆಂಗೆ ಮಾಡಿದ್ರೆ ಅಲ್ಲ ಕಾರಣ ಪುಟ್ಟಿ ನನ್ನ ಬಿಟ್ಟು ಮದುವೆ ಆಯ್ತು ಹಂಗಾರೆ ನೀನು ಒಂದು ಮಾತಾಡ ನಿನ್ನ ಬಯಲಿ ಇಲ್ಲ ನಾನು ಮದುವೆ ಆಗಕ್ಕಿಲ್ಲ ನಿಂಗಕ್ಕಂಗೆ ಬಂದಿರೋ ಹುಡುಗ ಬೇಡ ಅಂತ ಒಂದು ಮಾತು ಇಲ್ಲ ಕಣೆ ಅಕ್ಕ ನಾನು ಇವರೆಲ್ಲ ಮಾತಾಡ್ತಿದ್ರಲ್ಲ ನಾನೇನು ಮಧ್ಯದಲ್ಲಿ ಮಾತಾಡೋದು ಅಂತ ಸುಮ್ಕೆ ಅದೇ ಆಟೆ ನನಗೇನು ಈಗಲೇ ಮದುವೆ ಆಗಿದ್ವಿ ಅಲ್ಲ ಏನು ಬೇಡ ನಾನು ಈಗಲೇ ಮದುವೆ ಆಗಕ್ಕಿಲ್ಲ ನೀನೇ ಆಗು ನೋಡಿದ್ರೆ ಅವಳಿಗೆ ಇಷ್ಟ ಇಲ್ಲ ನೀವುಗಳು ಕುಣಿತೀರ ಮೊದಲು ಇಷ್ಟವೋ ಇಲ್ವೋ ಅಂತ ತಿಳ್ಕೊಳ್ಳಿ ಆಮ್ಯಾಕೆ ಮಾತಾಡಿ ಏ ಪುಟ್ಟಿ ನೀನು ಸುಮ್ಕಿರು ನೀನು ಯಾಕೆ ಕೇಳಕೋಯ್ತೀಯ ಇಷ್ಟ ಇಲ್ಲ ಅಂತವ ನೀನು ಸುಮ್ಕಿರು ನೀನು ಚಿಕ್ಕೋಳಂಗಿರು ನೀನೇನು ಮಾತಾಡೋಕೋಬೇಡ ನಿಂಗಮ್ಮ ಹೊಸಿ ನಾನು ಹೇಳೋದು ಕೇಳು ಸುಮ್ಕಿರು ನಾನು ಮಾತಾಡ್ತೀನಿ ನೀನು ಸುಮ್ಕಿರು ಏ ಸುಮ್ಕಿರವ ನೀನು ಮಾತಾಡೋದು ನಾನು ನೋಡ್ಬೇಕಂತೆ ಇನ್ನೇನು 1 ನಿಮಿಷಲ್ಲಿ ನಾನು ತಡವಾಗಿ ಬಂದಿದ್ದಿದ್ರೆ ನೀನೇನ ಹ್ಞೂ ಅನ್ನಕ್ಕೆ ಹೋಗಿದ್ದಕ್ಕಂತೆ ಸರಿ ಆಯಿತು ಅಂತವ ಓಹೋ ಈಗ ನಾನು ಬಂದಿರೋ ಹೊತ್ತಿಗೆ ಹೇಳ್ಬಿಡಕಂತ ಸುಮ್ ಕುತ್ಕೊನೇನು ಹ್ಞೂ ಕಣ ನಿಂಗಮ್ಮ ಕೊಟ್ಟು ಮಾಡೋದಯ್ಯ ಅವನು ಇವಳನ್ನ ಇಷ್ಟಪಟ್ಟವನೇ ಕೊಟ್ಟು ಮಾಡೋದಯ್ಯ ಈಗ ನೀನು ಇಷ್ಟಪಟ್ಟವನೇನಾರ ಇದ್ದಿದ್ರೆ ಕರ್ಕೊಂಬಂದು ಮದುವೆ ಮಾಡ್ತಿಲ್ವ ಅವ್ವ ಬಿಡೋಣ ಹಂಗೆ ಇವಳುವೆ ಆಗಲಿ ಬಿಡು ಒಳ್ಳೇದಾಗಲಿ ನೀನು ಬೆನ್ನಿಂದ ಬಿದ್ದೊಳಿತಾನೆ ಒಳ್ಳೇದಾಗ್ತದೆ ಅದನ್ನ ಬಿಟ್ಟು ಎಲ್ಲದಕ್ಕೂ ಒಟ್ಟರ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅದೇನು ಮಾಡ್ಕತ್ತೀಯ ಮಾಡ್ಕೋಗು ಆಗಿದ್ದಾಗಲಿ ನಾನಂತೂ ಮದುವೆ ಮಾಡತ್ತಿರ್ತೀನಿ ಇವಳಿಗೆ ಹೌದೇ ನೀನು ಮಾಡ್ಬಿಡ್ತೀಯ ಮದುವೆನಾ ಹೆಂಗೆ ಮಾಡ್ತೀಯ ನಾನು ನೋಡ್ತೀನಿ ಅವಳ ಮದುವೆ ಅದು ಹೆಂಗಾಯ್ತದೆ ಅಂತ ನಾನು ನೋಡ್ತೀನಿ ಆದ್ಮೇಲೆ ಏನು ನೋಡ್ತೀಯ ನೋಡೋಕ್ಕೇನು ಇರಕ್ಲಕ್ಕಂತ ತೊಗಲೈ ಮಾಡೇ ಮಾಡ್ತೀವಿ ನಾವಿದ್ದೀವಿ ಆ ಹುಡುಗಿ ಮದುವೆ ಮಾಡೇ ಮಾಡ್ತೀವಿ ಅದೇನು ಕಿತ್ಕೋಗು ಹ್ಞೂ ಮತ್ತೆ ನಾವು ಸುಮ್ಕಿದ್ದಷ್ಟು ಉಳಿದು ಅತಿ ಆಯ್ತಾ ಕೂತದೆ ದಿನದಿನಕ್ಕೂ ಯಾ ತಡಿತಾರೆ ಇವಳು ಕಾಟವ ಏನು ಎಲ್ಲ ಒಂದ್ಕೂ ಹಿಂಗೆ ಏನೋ ಒಂದಿನ ಸರಿ 2 ದಿನ ಸರಿ ಬರೀ ಇವಳು ಒಬ್ಬಳದೇ ನೋಡ್ಕೊ ಸ್ವಾರ್ಥ ಇನ್ಯಾರಿಗೂ ಒಳ್ಳೇದಾಗಂಗಿಲ್ಲ ಹೌದು ಕಣೆ ನಾನೇ ನೋಡ್ಕೋಬೇಕು ಇನ್ನೆಲ್ಲ ನೀವೆಲ್ಲ ನೋಡಿದ್ನಲ್ಲ ಈಗ ನಾನು ಬೆನ್ನಿಗೆ ಬಿದ್ದಾರಂತ ನೀವೆಲ್ಲರೂ ಒಬ್ರಾರ ನನಗೆ ನನ್ನ ಬಗ್ಗೆ ಒಬ್ರಾರ ಯೋಚನೆ ಮಾಡಿದ್ರ ನಿಂಗಕ್ಕ ಪಾಪ ಅಂತ ಒಬ್ರಾರ ಬಾಯಾರ ಬಂತ ಬರೀ ಎಲ್ಲ ಅವಳದೇ ಯೋಚನೆ ಮಾಡಿ ಅವಳಿಗೆ ಮಾಡಕ್ ಹೋಗಿ ಈ ಮದುವೆ ಏನಾರ ಆಗ್ಬೇಕಲ್ಲ ನಾನಂತೂ ಬದುಕಿರಕ್ಕಿಲ್ಲ ನೇಣಾಕ ಬಿಡ್ತೀನಿ ಅಪ್ಪ ಶಾಂತಕ್ಕ ದಮ್ಮಯ್ಯ ಅಂತೀನಿ ಸುಮ್ಕಿದ್ದು ಬಿಡಿ ನನಗೆ ಮದುವೆಗಿದ್ವಿ ಎಲ್ಲ ಏನು ಬೇಡ ಶಾಂತಕ್ಕ ನಿನ್ನ ಮಕ್ಕಳನ್ನ ನೋಡ್ಕೊಂಡು ನನಗೆ ಇನ್ನೂ ಭಾರಿ ಮಾಡೋ ಕೆಲಸನೂ ಅವೇ ಆಸೆನೂ ಅದೇ ದಯವಿಟ್ಟು ನನಗೆ ಮದುವೆಗಿದ್ವಿ ಎಲ್ಲ ಏನು ಬೇಡ ದಯವಿಟ್ಟು ಸುಮ್ಕಿದ್ದು ಬಿಡಿ ಸುಮ್ಮನಿರ ಅಕ್ಕ ನಿಂಗಕ್ಕ ನೀನು ಏನೇನೋ ಮಾತಾಡಬೇಡ ಬಾಯಿ ಬಂದಂಗೆ ಸುಮ್ಕಿರು ನಾನು ಮದುವೆ ಆಗಕ್ಕಿಲ್ಲ ಕಣ್ ಸುಮ್ಕಿರು ನನ್ನ ವಿಷಯಕ್ಕಾಗಿ ದಯವಿಟ್ಟು ನೀವೆಲ್ಲರೂ ಕಿತ್ತಾಡಬೇಡಿ ನನಗೆ ಇಷ್ಟಿಲ್ಲ ಮದುವೆ ನೀವು ಯಾಕೆ ಕಿತ್ತಾಡ್ತೀರಾ ಬೇಡ ಸುಮ್ಮನಿದ್ದು ಬಿಡಿ ನಿಮ್ಮ ದಮ್ಮಯ್ಯ ಅಂತೀನಿ ಇಲ್ಲ ಕಣಮ್ಮ ನೀನು ಯಾಕಂಗಂತೀಯ ಸುಮ್ಮ ಕೂತ್ಕೊ ಆಗಿದ್ದಾಗಲಿ ಏನು ನೇಣಾಕತ್ತಾಳ ನೇಣಾಕಳ್ಳಿ ಸುಮ್ಮನಿರು ಏನು ಭೂಮಿಗೆ ಬಾರ ಕೂಳಿಗೆ ದಂಡ ಹೋಯ್ತಾಳೆ ನಾನೇನು ತಲೆ ಕೆಡ್ಸ್ಕೊಳಕ್ಕಲ್ಲ ಹಾಕ ಹೋಗೋಣ ನಿನ್ನ ಏನಾಕತೀನಿ ಅಂದರೆ ಹಾಕ ಹೋಗು ಏನು ಮಾಡೋಕ್ಕಾಗ್ತದ ನಿನಗೆ ಭೂಮಿ ಮೇಲೆ ಇರೋ ಋಣ ಇಲ್ಲ ಅನ್ಕತೀನಿ ಆಟಯ್ಯ ಹೌದೇ ನಾನು ನೇಣಾಕದ್ರೆ ನಿಂಗೇನು ಪರವಾಗಿಲ್ವಾ ನೀನು ಒಬ್ಬ ಅಪ್ಪಯ್ಯನೇನಪ್ಪ ನಾನೇನು ಸುಮ್ಕೆ ನೇಣಾಕಳಕ್ಕಿಲ್ಲ ಕಾಗದದಾಗೆ ನಿಮ್ಮೆಲ್ಲರ ಹೆಸರು ಬರ್ಬಿಟ್ಟು ಪಂಚಾಯತ್ ಕಟ್ಟಾಗಿ ಎಳ್ದು ನೇಣಾಕಳೋದು ಹಂಗೆ ಹಾಕಳಕ್ಕಿಲ್ಲ ಮರ್ಯಾದೆ ಎಲ್ಲ 3 ಕಾಸ್ಕೊಬಿಡ್ಬೇಕು ಏನು ಮಾಡ್ತೀರ ನೋಡ್ತೀನಿ ಯವ್ವ ನಾನು ದಿಟ್ಟವಾಗಿ ಹೇಳ್ತಾ ಇದ್ದೀನಿ ಯೋನಾರ ಅವಳನ್ನ ಮದುವೆ ಮಾಡ್ಕೊಡ್ತೀನಿ ಅಂದು ನಾನಂತೂ ಬದುಕಿರಕ್ಕಿಲ್ಲ ಪತ್ರ ಬರ್ದಿಟ್ಬಿಟ್ಟು ನೇಣಾಕ ಸತ್ತೋಗ್ತೀನಿ ನಾನು 4ನೇ ತಾಸು ತನಕ ಓದಿವ್ನಿ ನನಗೂ ಬರೆಯಕ್ಕೆ ಬರ್ತದೆ ಲೈ ನಿಂಗಮ್ಮ ಹೊಸಿ ನನ್ನ ಮಾತು ಕೇಳು
ಹಂಗೆಲ್ಲ ಮಾಡ್ಕೋಬೇಡ. ಒಂದಪ್ಪ ಹೋಗಿ ಜೀವ ಮತ್ತೆ ಏನು ಕೊಟ್ಟರು ವಾಪಸ್ ಬರಕ್ಕಿಲ್ಲ, ಅದು ತಿಳ್ಕೊಂಬಿಡದೆ. ಬೇಡ ಬರೋದೇ ಬೇಡ, ನನಗೂ ಗೊತ್ತು ನಾನೇ ಸಣ್ಣ ಮಗುವ. ನಾನು ನಿಮ್ಮೆಲ್ಲರ ಮರ್ಯಾದೆ ಕಳೆದು ನೇಣಾಕಂದು ಇರೋ ಗಂಟನೂ ನೀವು ನೆಮ್ಮದಿಯಾಗಿರ್ಬಾರ್ದು. ಅವಳು ಆಟಯ್ಯ ಮದುವೆ ಆದವಳು ನೆಮ್ಮದಿಯಾಗಿರ್ಬಾರ್ದು. ನಮ್ಮ ಅಕ್ಕನ ಸಾಯಿಸ್ತಾನೆ ಮದುವೆ ಆದ್ನಲ್ಲ, ನಮ್ಮ ಅಕ್ಕನ ಸಾಯಿಸ್ತಾನೆ ಮದುವೆ ಆದ್ನಲ್ಲ ಅಂತವ ಸಾಯೋವರೆಗೂ ಕೊರಗಬೇಕು. ಹಂಗೆ ಮಾಡ್ತೀನಿ ಆಟಯ್ಯ. ನೋಡು ನಿಂಗಮ್ಮ, ಸಾಯೋರು ಯಾರು ಹೇಳ್ಬಿಟ್ಟು ಸಾಯಕ್ಕಲ್ಲ. ಈ ನಾಟಕ ನಮ್ಮ ಮುಂದೆ ಆಡ್ಬೇಡ ನೀನು. ಸಾಯೋದಿದ್ರೆ ಹೋಗಿ ಸಾಯಿ, ನಮಗೂ ಸಾಕಾಗೋಗದು. ಯೋಟ್ ಹೇಳದ ನಿನಗೆ ಏನು ಎದ್ರು ಸಾಕು, ಒಂದು ಮಿತಿ ಬೇಡವೆ. ಹಿಂಗೆ ತೀರವ ಏ ಸಾಯೋರು ಯಾರು ನಾನು ಸಾಯ್ತೀನಿ ಅನ್ನಕ್ಕಲ್ಲ. ಸತ್ತ ಮೇಲೆ ಎಲ್ಲರಿಗೂ ಗೊತ್ತಾಗೇ ಆಯ್ತದೆ. ಹೋಗು. ಬಾಯಿ ಮುಚ್ಚಾಡೆ ಶಾಂತ, ನೀನೇನು ಬಾಯಿ ಬಂದಂಗೆ ಮಾತಾಡ್ತೀಯ? ಏನು ಸಿಗ್ತದ ಅವ್ಳು ಸತ್ರ ನಿನಗೆ? ಮಾತಾಡಕ್ಕೊಂದು ಮಿತಿ ಬೇಡವೆ. ಸುಮ್ಮನಿರ್ತೀನಿ ಅಂತ ಅಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ. ಹೋಗಿ ಸಾಯಿ ಅಂತ ಕೇಳ್ತೀಯಲ್ಲ ಹುಡುಗಿನ. ಏನೋ ಹುಡುಗ ನನ್ನ ಒಪ್ಕೊಂಡಾನೆ ಅವಳನ್ನ ಒಪ್ಕೊಂಡಲ್ಲ ಅಂತ ಹೊಸಿ ಬೇಜಾರಾಗಿರ್ತದೆ ಮಾತಾಡ್ತಾವಳೆ. ಅದಕ್ಕೆ ನೀನು ಸಾಯಿಪಾಯಿ ಅಂತ ಅಂತೀಯಾ? ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಲಪ್ಪ, ಹಂಗೆ ಅಂದಿದ್ದು ಕೇಳಿಸ್ಕೊಂಡು ಹಾಗೇನು ಮಾಡ್ತೀಯಾ? ಸುಮ್ಕಿರುವಸಿಯ. ಒಪ್ತೇಕಂತ ಬಿಡೇತಪ್ಪಮ್ಮ. ನಿನ್ನಂತ ಅವ್ವ ಹುಡುಕಿದ್ರು ಸಿಗಕ್ಕಲ್ಲ. ನಿಮ್ಮೆ ಹೋಗ್ತಾಳಾಗ ಏನಾರ ಮಾಡ್ಕೊಂಡು ಹಾಳು ಗುಡ್ಡಿಗೆ ಬಿದ್ದು ಸಾಯ್ರಿ. ನಾನಂತೂ ಇಲ್ಲಿ ಇರಕ್ಕಲ್ಲ. ನೇಣಾರ ಹಾಕೊಳ್ಳಿ, ಕೆರೆಗಾರ ಬೀಳಲಿಲ್ಲ ಹುಡಿ. ನನಗೇನಾಗಬೇಕು ಅದು ಏನು ಮಾಡ್ಕೊತಿರೋ ಮಾಡ್ಕೊಂಡು ಆಮ್ಯಾಕೆ ನನಗೆ ಹೇಳಿ. ನಾನು ಇಲ್ಲಿಂದ ಹೋಯ್ತಿರತ್ತೆ. ನಿಮ್ಮೆಲ್ಲರೂ ಇನ್ನೊಂದು ಹೇಳ್ತಾ ಇದ್ದೀನಿ, ಈ ಮದುವೆ ಯಾರು ಆಯ್ತು ನಾನು ಮಾತ್ರ ಬದುಕಿರಕ್ಕಿಲ್ಲ ಆಟೆಯ. ನಿಲ್ಲಣೆ ನಿಂಗಮ್ಮ, ಬಾಯ್ಲಿ ಬಸಿ ಹೋಗಿ ಬಿಟ್ಟವಳ ಸಾಳಾಗ. ನಮಸ್ತೆ ಸ್ನೇಹಿತರೆ, ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ದಯವಿಟ್ಟು ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಳ್ಳಿಯ ಸೊಗಡನ್ನು ಕಾಪಾಡ್ಕೊಳ್ಳೋ ಇವತ್ತಿನ ನನ್ನ ಒಗಟು ಏನಪ್ಪ ಅಂತಂದರೆ, ಅಪ್ಪನ ದುಡ್ಡು ಏನ್ಸೋಕ್ಕಾಗಲ್ಲ, ಅವನ ಸೀರೆ ಮಡ್ಸೋಕ್ಕಾಗಲ್ಲ. ಇದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಸ್ನೇಹಿತರೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.